ನಮಸ್ಕಾರ ಗೆಳೆಯರೆ, ಕಾರ್ಮಿಕ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಮತ್ತು ವರ್ಕಿಂಗ್ ಕಂಡೀಷನ್ಸ್ ಕೋಡ್ 2020 ಏನಿದೆ ಅದರ ಬಗ್ಗೆ ಇದು 9ನೇ ವಿಡಿಯೋ. 8 ವಿಡಿಯೋಗಳನ್ನ ಎಲ್ಲರಿಗೂ ಶೇರ್ ಮಾಡಿರ್ತೀರಿ, ನೋಡಿರ್ತೀರಿ ಅಂತ ಭಾವಿಸ್ತೀವಿ. ಈ ವಿಡಿಯೋದಲ್ಲಿ ನಾನು ಈ ಗುತ್ತಿಗೆ ಕಾರ್ಮಿಕರು ಮತ್ತು ಈ ವಲಸೆ ಕಾರ್ಮಿಕರ ಬಗ್ಗೆ ಈ ಕಾನೂನು ಏನು ಹೇಳ್ತದೆ ಅನ್ನೋದನ್ನು ಹೇಳಲಿಕ್ಕಿದ್ದೇನೆ. ನಿಮಗೆಲ್ಲ ಗೊತ್ತಿದೆ, ಈ ಹಿಂದೆ ಕಾಂಟ್ರಾಕ್ಟ್ ಲೇಬರ್ ಅಬಾಲಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತೇಳಿ ಇತ್ತು. ಅಂದರೆ ಗುತ್ತಿಗೆ ಕಾರ್ಮಿಕ ಪದ್ಧತಿಯನ್ನು ನಿಷೇಧಗೊಳಿಸಲಿಕ್ಕೆ ಮತ್ತು ನಿಯಂತ್ರಣ ಮಾಡಲಿಕ್ಕಿರುವಂತಹ ಕಾನೂನಾಗಿ ಅದಿತ್ತು. ಈಗ ಅದು ರಿಪೀಲ್ ಆಗಿದೆ, ಈ ಹೊಸ ಕಾನೂನು ಬರ್ತದೆ. ಇದರೊಳಗೆ ಅದರ ಅಂಶಗಳು ಯಾವ ರೀತಿಯಲ್ಲಿದೆ, ಅದೇ ರೀತಿಯಲ್ಲಿ ಮೈಗ್ರೆಂಟ್ ಲೇಬರ್ ಆ್ಯಕ್ಟ್ ಅಂತ ಏನಿತ್ತು ಅದು ಅದರ ಅಂಶಗಳು ಇದರೊಳಗೆ ಏನಿದೆ ಅನ್ನೋದನ್ನು ನಾನು ಹೇಳಲಿಕ್ಕಿದ್ದೀನಿ. ಎರಡನ್ನು ಕಂಪೇರ್ ಮಾಡಲಿಕ್ಕೆ ಹೋಗಲ್ಲ, ಇದರಲ್ಲಿ ಇರೋದನ್ನು ಮಾತ್ರ ನಾನು ನಿಮಗೆ ಹೇಳ್ತೇನೆ. ನಿಮಗೆ ಅರ್ಥ ಆಗ್ತದೆ ಎಷ್ಟು ಗಂಭೀರವಾದಂತಹ ಬೆಳವಣಿಗೆಗಳು ಇದರಲ್ಲಾಗುತ್ತೆ ಅಂತ. ಹಿಂದೆ ಇದ್ದಂಥ ಕಾನೂನಲ್ಲಿ ಕಾಯಂ ಸ್ವರೂಪದ ಕೆಲಸಗಳಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ನೇಮಕ ಮಾಡಲಿಕ್ಕೆ ಅವಕಾಶ ಕೊಡಬಾರದಿತ್ತು. ಆದರೆ ಅದನ್ನು ಉಲ್ಲಂಘನೆ ಮಾಡ್ತಿದ್ರು, ಅತಿ ಹೆಚ್ಚು ಉಲ್ಲಂಘನೆ ಮಾಡ್ತಿದ್ರು. ಆದರೂ ಹಲವಾರು ಹೋರಾಟಗಳ ಮೂಲಕ ದೀರ್ಘಕಾಲ ಕೆಲಸ ಮಾಡಿದಂತಹ ಗುತ್ತಿಗೆ ಕಾರ್ಮಿಕರನ್ನು ಕಾಯಮಾತಿ ಮಾಡಿರುವಂತಹ ಕೆಲವು ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದೆ. ಇದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತಾ ಕಾನೂನಿನ ನೆರವಿನಿಂದ? ಕಾರ್ಮಿಕ ಸಂಘಟನೆಗಳು ನಾವು ಕೇಳಿದ್ದು ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಲಿಕ್ಕಿರುವಂತಹ ನಿರ್ದಿಷ್ಟ ಕಾನೂನನ್ನು ತರಬೇಕು ಅಂತ ಕಾರ್ಮಿಕ ಸಂಘಟನೆಗಳು ಒತ್ತಾಯ ಮಾಡ್ತಿದ್ವಿ. ಕರ್ನಾಟಕದಲ್ಲಿ ನಾವು ಈ ಪರ್ಮನೆಂಟ್ ಸ್ಟೇಟಸ್ ಕೊಡಬೇಕು, ಇರೋಕ್ಕೆ ಯಾರು ನಿರಂತರವಾಗಿ ಕೆಲಸ ಮಾಡ್ತಿರ್ತಾರೋ ಅವರಿಗೆ ಪರ್ಮನೆಂಟ್ ಸ್ಟೇಟಸ್ ಆಫ್ ಎಂಪ್ಲಾಯ್ಮೆಂಟ್ ಅನ್ನೋ ಒಂದು ರೀತಿಯಲ್ಲಿ ಹೊಸ ಕಾನೂನನ್ನು ತರಬೇಕು. ತಮಿಳುನಾಡಲ್ಲಿ ಮತ್ತು ಅಸ್ಸಾಂನಲ್ಲಿರುವಂಥ ರೀತಿಯೊಳಗೆ ಆ ಕಾನೂನನ್ನು ಕರ್ನಾಟಕದಲ್ಲಿ ಜಾರಿಗೆ ತರಬೇಕು ಅಂತ ಹೋರಾಟ ಎಲ್ಲ ಮಾಡಿದ್ದೀವಿ. ಅದು ಹಲವಾರು ಕಾರಣಗಳಿಗಾಗಿ ಆ ಸಿದ್ಧವಾಗಿರುವಂತಹ ಕಾನೂನು ಜಾರಿ ಆಗ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರನ್ನು ಕಾಯಂ ಮಾಡಲಿಕ್ಕೆ ಅವಕಾಶ ಬೇಕು ಅಂತ ಕೇಳಿದರೆ, ಮಾಲೀಕರ ಸಂಘಟನೆಗಳು ಇರುವಂತಹ ಈ ಗುತ್ತಿಗೆ ಕಾರ್ಮಿಕ ಕಾನೂನು ಏನಿದೆ ಅದನ್ನು ಮತ್ತಷ್ಟು ಸಡಿಲಗೊಳಿಸಬೇಕು ಅಂತ ಕೇಳ್ತಾಯಿದ್ರು. ಕಾರ್ಮಿಕರಿಗೆ ಕೆಲಸದ ಭದ್ರತೆ ಬೇಕು ಅನ್ನುವಂತಹ ಕಾರ್ಮಿಕರ ಬೇಡಿಕೆ, ಮಾಲೀಕರಿಗೆ ಫ್ಲೆಕ್ಸಿಬಲ್ ಎಂಪ್ಲಾಯ್ಮೆಂಟ್ ಅನ್ನೋದಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥ ಮಾಲೀಕರ ಬೇಡಿಕೆ, ಇದೆರಡರನ್ನು ಈ ಸರ್ಕಾರ ಯಾವ ರೀತಿಯಲ್ಲಿ ನೋಡಿದೆ ಅನ್ನೋದು ಈ ಕಾನೂನನ್ನು ಓದುವಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಹಿಂದೆ ಇದ್ದಂಥ ಕಾನೂನಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಕಾಯಂ ಸ್ವರೂಪದಲ್ಲಿರುವಂತಹ ಕೆಲಸಗಳಿಗೆ ಗುತ್ತಿಗೆ ಲೈಸೆನ್ಸನ್ನು ಕೊಡಲಿಕ್ಕೆ ಅವಕಾಶ ಇರ್ತಿರಲಿಲ್ಲ. ಉಲ್ಲಂಘನೆಗಳಾಗ್ತಿತ್ತು, ಅದು ಬೇರೆ. ಆದರೆ ಸಾಮಾನ್ಯವಾಗಿ ಕಾನೂನು ಇದ್ದಿದ್ದು ಕಾಯಂ ಸ್ವರೂಪದ ಕೆಲಸಗಳಿಗೆ ಲೈಸೆನ್ಸ್ ಕೊಡಬಾರದು, ಲೈಸೆನ್ಸ್ ತೊಗೋಬೇಕು ಅನ್ನೋದಕ್ಕೆ. ಅದಕ್ಕೆ ಪ್ರಿನ್ಸಿಪಲ್ ಎಂಪ್ಲಾಯರ್ಸ್ ರಿಜಿಸ್ಟರ್ ಮಾಡ್ಕೋಬೇಕಾಗಿತ್ತು, ಕಾಂಟ್ರಾಕ್ಟ್ಗಳು ಲೈಸೆನ್ಸ್ ತೊಗೋಬೇಕಾಗಿತ್ತು. ಈಗ ಈ ಭಾಗ ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅಂತ ಈ ಕಾನೂನು ಹೇಳ್ತದೆ ಅಂದರೆ, ಒಂದು ಕಾರ್ಖಾನೆಯಲ್ಲೇ 50 ಜನಕ್ಕಿಂತಲೂ ಹೆಚ್ಚು ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಿದ್ರೆ ಮಾತ್ರ ಈ ಭಾಗ, ಈ ಕಾನೂನಿನ ಈ ಭಾಗ ಅವರಿಗೆ ಅನ್ವಯ ಆಗೋದು, ಆ ಕಾರ್ಖಾನೆಗೆ ಅನ್ವಯ ಆಗೋದು. ಅಥವಾ ಯಾವ ಕಾಂಟ್ರಾಕ್ಟ್ರು 50 ಜನ ಗುತ್ತಿಗೆ ಕಾರ್ಮಿಕರಿಗಿಂತಲೂ ಹೆಚ್ಚು ಕಾರ್ಮಿಕರನ್ನ ನೇಮಕ ಮಾಡಿಕೊಂಡು ಕಾಂಟ್ರಾಕ್ಟ್ ಲೇಬರ್ನ ಸಪ್ಲೈ ಮಾಡ್ತಾರೋ ಅವ್ರಿಗೆ ಮಾತ್ರ ಇದು ಅಪ್ಲಿಕಬಲ್ ಆಗುತ್ತೆ. 50 ಜನಕ್ಕಿಂತಲೂ ಕಡಿಮೆ ಇರುವಂಥ ಕಾಂಟ್ರಾಕ್ಟ್ರಿಗೆ ಅಪ್ಲಿಕಬಲ್ ಆಗಲ್ಲ, ಈ ಕಾನೂನು ಅನ್ವಯ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಬಂದರೆ ಎಲ್ಲ ಗುತ್ತಿಗೆದಾರರು ಕೂಡ 50 ಜನಕ್ಕಿಂತಲೂ ಒಳಗಿರುವಂಥ ರೀತಿಯಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕಿರುವಂಥ ಅವಕಾಶ ಇದೆ. ಅದರ ಬಗ್ಗೆ ಏನೂ ಹೇಳ್ತಾ ಇಲ್ಲ ಅವರು, ಈ ರೀತಿಯೊಳಗೆ ಮಾಡಿದ್ದಾರೆ. ಇನ್ನೊಂದು ಮುಖ್ಯವಾಗಿ ನಾವು ಬೇರೆ ಅಂಶಗಳಿಗೆ ಹೋಗೋಕ್ಕೆ ಮೊದಲು ಎಲ್ಲಿ ನಿಷೇಧ ಇದೆ ಅನ್ನುವಂಥದ್ದು ಈ ಕಾನೂನಿನ ಸೆಕ್ಷನ್ 57 ಹೇಳ್ತದೆ, ಪ್ರಾಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಕಾಂಟ್ರಾಕ್ಟ್ ಲೇಬರ್ ಅಂತ. ಅಂದರೆ ಗುತ್ತಿಗೆ ಕಾರ್ಮಿಕರನ್ನು ಅಳವಡಿಸ್ಕೊಳ್ಳಿಕ್ಕಿರುವಂತಹ ನಿಷೇಧಗಳು ಅಂಥೇಳಿ ಇದರ ಶೀರ್ಷಿಕೆ ಇದೆ, ಸೆಕ್ಷನ್ 57ರದು. ಅದರ ಒಳಗಡೆ ಏನಿದೆ, ಪ್ರಾರಂಭ ಆಗೋದು ಈ ರೀತಿಯಲ್ಲಿದೆ ಕಾನೂನು. ಈ ಕಾನೂನಲ್ಲಿ ಹಿಂದೆ ಇರುವಂಥ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಯಾವುದೇ ಎಸ್ಟಾಬ್ಲಿಷ್ಮೆಂಟ್, ಯಾವುದೇ ಸಂಸ್ಥೆಯಲ್ಲಿ ಕೋರ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಅಂದರೆ ಪ್ರಮುಖವಾದಂತಹ ಚಟುವಟಿಕೆಗಳು, ಉತ್ಪಾದನೆಗೆ ಅಥವಾ ಸರ್ವೀಸಿಗೆ ಬೇಕಾದಂತಹ ಪ್ರಮುಖವಾದಂತಹ ಚಟುವಟಿಕೆಗಳಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ನೇಮಕ ಮಾಡೋಂಗಿಲ್ಲ ಅನ್ನುವಂಥದ್ದು ಫಸ್ಟ್ ಲೈನಲ್ಲಿದೆ. ಆದರೆ ಕೆಳಗಡೆ ಅದನ್ನು ಸಡಿಲಗೊಳಿಸ್ತಾರೆ, ಅದು ಮುಖ್ಯವಾಗಿ ನೋಡಬೇಕಾಗಿರುತ್ತೆ. ಫಸ್ಟ್ ಲೈನ್ ಏನೋ ಭಾರಿ ಚೆನ್ನಾಗಿದೆ, ಕೋರ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಎರಡನೇ ಲೈನನ್ನು ಏನು ಹೇಳ್ತಾರೆ, ಪ್ರೊವೈಡೆಡ್ ದ ಪ್ರಿನ್ಸಿಪಲ್ ಎಂಪ್ಲಾಯರ್ ಮೇ ಎಂಗೇಜ್ ಕಾಂಟ್ರಾಕ್ಟ್ ಲೇಬರ್ ಥ್ರೂ ಎ ಕಾಂಟ್ರಾಕ್ಟರ್ ಟು ಎನಿ ಕೋರ್ ಆ್ಯಕ್ಟಿವಿಟಿ ಅಂತ ಹೇಳ್ಬಿಟ್ಟು. ಅಂದರೆ ಮೂಲ ಮಾಲೀಕ ಒಬ್ಬ ಗುತ್ತಿಗೆದಾರನ ಮೂಲಕ
ಗುತ್ತಿಗೆ ಕಾರ್ಮಿಕರನ್ನು ಈ ಮುಖ್ಯ ಕೆಲಸಗಳಲ್ಲಿ ತೊಡಗಿಸ್ಬೋದು. ಯಾವಾಗ ಅಂದರೆ ನೀವು ಗಮನಿಸಬೇಕು, ಆ ಕೋರ್ ಆ್ಯಕ್ಟಿವಿಟಿ ಏನಿದೆ ಅದನ್ನು ಈ ಹಿಂದೆ ಗುತ್ತಿಗೆ ಕಾರ್ಮಿಕರೇ ಮಾಡ್ತಿದ್ರೆ ಅಲ್ಲಿ ಪ್ರಿನ್ಸಿಪಲ್ ಎಂಪ್ಲಾಯರ್ ಗುತ್ತಿಗೆದಾರನ ಉಪಯೋಗಿಸ್ಕೋಬೋದು. ಅಂದರೆ ನಾರ್ಮಲಿ ಸಾಮಾನ್ಯ ಸಂದರ್ಭಗಳಲ್ಲಿ ಆ ಪ್ರಮುಖ ಕೆಲಸವಾಗಿದ್ದರೂ ಕೂಡ, ಅದು ಕೋರ್ ಆ್ಯಕ್ಟಿವಿಟಿಯಾಗಿದ್ದರೂ ಕೂಡ ಅದರಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ಅಳವಡಿಸುವಂತಹ ವಿಧಾನ ಇದ್ದರೆ ಅಲ್ಲಿ ಮಾಡ್ಕೋಬೋದು ಅನ್ನೋದನ್ನು ಒಂದು ಕಂಡೀಷನ್ ಹೇಳ್ತಾರೆ. ಆಮೇಲೆ ಯಾವ ಕೆಲಸಗಳಿಗೆ ಪೂರ್ಣಾವಧಿಯ ಕಾರ್ಮಿಕರು ಅಗತ್ಯ ಇಲ್ಲವೋ ಆ ಕೆಲಸಗಳಿಗೆ ಗುತ್ತಿಗೆ ಕಾರ್ಮಿಕರನ್ನು ಅಳವಡಿಸ್ಬೋದು. ಅಂದರೆ ಪೂರ್ಣಾವಧಿ ಕಾರ್ಮಿಕರಂದರೆ ಒಂದು ಕೆಲಸದ ದಿನದಲ್ಲಿ ಕೆಲವು ಗಂಟೆಗಳು ಮಾತ್ರ ಕೆಲಸ ಮಾಡುವಂತಹ ಕೆಲಸಗಳಿಗೆ, ಆಮೇಲೆ ಕೆಲಸ ಇರಲ್ಲ. ಅದು ಈ 8 ಗಂಟೆ ಕೆಲಸದಲ್ಲಿ 4 ಗಂಟೆನೋ 5 ಗಂಟೆನೋ ಒಂದು ಕೆಲಸ ನಡೀತದೆ, ಆಮೇಲೆ 3 ಗಂಟೆ ಕೆಲಸ ಇರಲ್ಲ ಅಂತಾದರೆ ಅಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ನೇಮಕ ಮಾಡ್ಬೋದು. ಇದು ಎಷ್ಟು ಅಪಾಯಕಾರಿ ಅಂತ ತಿಳ್ಕೊಳ್ರಿ ನೀವೇ. ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರು ಗೊತ್ತಿರ್ತದೆ. ಯಾಕಂದರೆ ಒಬ್ಬನೇ ವರ್ಕರು ಒಂದು ಶಿಫ್ಟಲ್ಲಿ ಮೊದಲು 4 ಗಂಟೆ ಒಂದು ಕೆಲಸ ಮಾಡಿ ಇನ್ನೊಂದು 4 ಗಂಟೆ ಇನ್ನೊಂದು ಕೆಲಸಕ್ಕೆ ಹೋಗ್ತಾನೆ, ಯಾಕಂದರೆ ಅಲ್ಲಿ ಕೆಲಸ ಇರಲ್ಲ ಅನ್ನೋ ಕಾರಣಕ್ಕಾಗಿ ಕಾಯಂ ವರ್ಕರಾಗಿರ್ತಾನೆ ಅವನು. ಆದರೆ ಈಗೇನು ಹೇಳೋದು, ಆ ರೀತಿಯಲ್ಲಿ 4 ಗಂಟೆ ಮಾತ್ರ ಇರುವಂಥ ಕೆಲಸನೋ 5 ಗಂಟೆ ಮಾತ್ರ ಇರೋ ಕೆಲಸನೋ ಇಡೀ ದಿನದಲ್ಲಿ ಬರಲಿಲ್ಲ ಅಂತ ಹೇಳಿದರೆ, ಪೂರ್ಣಾವಧಿಯಾಗಿ ಕೆಲಸ ಮಾಡದೇ ಇದ್ದರೆ, ಕೋರ್ ಆ್ಯಕ್ಟಿವಿಟಿಯಾಗಿದ್ದರೂ, ಅದು ಪ್ರಮುಖವಾದಂಥ ಕೆಲಸವಾಗಿದ್ದರೂ ಅಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ಅಳವಡಿಸ್ಕೋಬೋದು. ಆಮೇಲೆ ಇನ್ನೊಂದು ಬಾರಿ ಇಂಪಾರ್ಟೆಂಟು, ಇದ್ದಕ್ಕಿದ್ದಂಗೆ ಆರ್ಡ್ರ್ ಜಾಸ್ತಿಯಾಗಿ ಕೆಲಸದ ಪ್ರಮಾಣ ಹೆಚ್ಚಾದರೆ, ಈಗ ನಮಗೆ ಆರ್ಡ್ರ್ಗಳು ಹೆಚ್ಚು ಬಂದುಬಿಟ್ಟಿದೆ, ನಾವು ಇಮಿಡಿಯೇಟ್ಲಿ ಡೆಲಿವರಿ ಮಾಡಬೇಕು, ಹಾಗಾಗಿ ಆ ರೀತಿಯಾದಂತಹ ಸಂದರ್ಭ ಬಂದರೆ ಅಲ್ಲೂ ಕೂಡ ಕೋರ್ ಆ್ಯಕ್ಟಿವಿಟಿಯಲ್ಲಿ ಕಾಂಟ್ರಾಕ್ಟ್ ಲೇಬರ್ನ ಇಟ್ಕೋಬೋದು ಅನ್ನುವಂತಹ ಈ 3 ಇವುಗಳನ್ನು ಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನು, ನೇರವಾಗಿ ಒಂದು ಲೈನಲ್ಲಿ ಹೇಳ್ಬಿಡ್ಬೋದು, ಯಾವ ಕೆಲಸಕ್ಕೆ ಬೇಕಾದ್ರೂ ಗುತ್ತಿಗೆ ಕಾರ್ಮಿಕರು ಇಟ್ಕೋಬೋದು ಅಂತ. ಹೆಂಗೆ ಮಾಡಿದ್ರೆ ಈ 3 ರಿಲ್ಯಾಕ್ಸೇಷನ್ ಏನು ಕೊಟ್ಟಿದ್ದಾರೆ, ವಿನಾಯಿತಿಗಳೇನು ಕೊಟ್ಟಿದ್ದಾರೆ, ಆ ವಿನಾಯಿತಿಯೊಳಗೆ ಎಲ್ಲ ಕೆಲಸಗಳನ್ನು ತರ್ಬೋದು ಅನ್ನುವಂತಹ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು, ಯಾವುದು ಕೋರ್ ಆ್ಯಕ್ಟಿವಿಟಿ ಅಂತ ತೀರ್ಮಾನ ಮಾಡಬೇಕು ಅನ್ನುವಂಥದ್ರಲ್ಲಿ ಸಮಸ್ಯೆ ಬಂದರೆ ಸರ್ಕಾರ ಅದಕ್ಕಿರುವಂತಹ ನಿಯಮಗಳನ್ನು ರೂಪಿಸುತ್ತೆ, ಅದಕ್ಕೆ ಅಧಿಕಾರಿಯನ್ನು ನೇಮಕ ಮಾಡುತ್ತೆ. ಅವರು ಆ ಕೆಲಸ ಕೋರ್ ಆ್ಯಕ್ಟಿವಿಟಿಯ ಇಲ್ಲ ಅನ್ನೋದನ್ನು ಒಂದು ಸಂಸ್ಥೆಯಲ್ಲಿ ತೀರ್ಮಾನ ಮಾಡಿ ಅವರ ಆದೇಶ ಹೊರಡಿಸ್ಬೋದು ಅನ್ನುವಂಥದ್ದು. ಹಂಗೇನಾದರೂ ಆ ತೀರ್ಪಲ್ಲಿ ಪ್ರಾಬ್ಲಮ್ ಇದ್ದರೆ ಅವರು ಒಂದು ಅಪ್ಲಿಕೇಶನ್ ಮೂಲಕ ಅಪೀಲ್ ಮಾಡ್ಕೋಬೋದು. ಅದನ್ನು ಯಾವ ರೀತಿಯಲ್ಲಿ ಅಪೀಲ್ ಮಾಡಬೇಕು ಅನ್ನೋದನ್ನು ಸರ್ಕಾರನೇ ಆ ನಿಯಮಗಳನ್ನು ರೂಪಿಸ್ತದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಆಮೇಲೆ ಈ ರೀತಿಯಾದಂಥ ಸಂದರ್ಭಗಳಲ್ಲಿ ವಿವಾದಗಳು ಬಂದರೆ ಸೋಮೋಟೋ ಅದನ್ನು ಈ ಅಥಾರಿಟಿಗೆ ಸರ್ಕಾರ ಅದನ್ನು ಕಳಿಸ್ಬೋದು, ವಿವಾದಕ್ಕೆ ಕಳಿಸ್ಬೋದು ಅನ್ನೋದನ್ನು ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಇದನ್ನು ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು. ಇದು ಈ ಅಂಶಗಳನ್ನು ನೀವು ಕೇಳಿದ ಮೇಲೆ ಕಾಂಟ್ರಾಕ್ಟ್ ಲೇಬರ್ ನಿಷೇಧ ಅನಿಸುತ್ತಾ ಅಥವಾ ಗುತ್ತಿಗೆ ಕಾರ್ಮಿಕರನ್ನು ಮನಸೋ ಇಚ್ಛೆ ನೇಮಕ ಮಾಡಿಕೊಳ್ಳಲಿಕ್ಕೆ ಅಥವಾ ಯಾವುದೇ ಉದ್ಯೋಗಗಳಲ್ಲಿ, ಯಾವುದೇ ಸಂಸ್ಥೆಗಳಲ್ಲಿ, ಅದು ಉತ್ಪಾದನೆಯ ಸಂಸ್ಥೆಗಳಿರಲಿ, ಉತ್ಪಾದನೆ ಮಾಡುವಂತಹ ಸಂಸ್ಥೆಗಳಿರಲಿ ಅಥವಾ ಸೇವೆಗಳನ್ನು ಕೊಡುವಂತಹ ಸಂಸ್ಥೆಗಳಿರಲಿ, ಯಾವುದೇ ಇದ್ದರೂ ಕೂಡ ಅದು ಎಲ್ಲದರಲ್ಲೂ ಗುತ್ತಿಗೆ ಕಾರ್ಮಿಕರನ್ನು ಎಲ್ಲ ಕೆಲಸಗಳಲ್ಲೂ ಕೂಡ ಅಳವಡಿಸಲಿಕ್ಕೆ ಅವಕಾಶ ಕೊಡುವಂಥ ರೀತಿಯಲ್ಲಿ ಕೋರ್ ಆ್ಯಕ್ಟಿವಿಟಿ, ನಾನ್ ಕೋರ್ ಆ್ಯಕ್ಟಿವಿಟಿ ಅನ್ನೋದನ್ನು ಡೆಫಿನೇಷನ್ ಕೂಡ ಮಾಡಿದ್ದಾರೆ. ನಾನು ಹಿಂದೆ ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಡೆಫಿನೇಷನ್ಗಳ ಪಾರ್ಟಲ್ಲಿ ಕೋರ್ ಆ್ಯಕ್ಟಿವಿಟಿ ಅಂತ ಏನೆಲ್ಲ ಮಾಡಿದ್ದಾರೆ ಅಂತ. ಇಲ್ಲಿ ಕೋರ್ ಆ್ಯಕ್ಟಿವಿಟಿಯನ್ನು ಸಡಿಲಗೊಳಿಸಲಿಕ್ಕೆ ಕೋರ್ ಆ್ಯಕ್ಟಿವಿಟಿಯಲ್ಲೂ ಯಾವ ಸಂದರ್ಭಗಳಲ್ಲಿ ಗುತ್ತಿಗೆ ಕಾರ್ಮಿಕರನ್ನು ಅಳವಡಿಸ್ಬೋದು ಅನ್ನುವಂಥ ವಿಧಾನಗಳನ್ನು ಕೂಡ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಮುಂದೆ ಇಡೀ ದೇಶದ ಒಳಗೆ ಗುತ್ತಿಗೆ ಕಾರ್ಮಿಕ ಪದ್ಧತಿ ಅನ್ನುವಂಥದ್ದು ಸರ್ವವ್ಯಾಪಿ ಆಗುತ್ತೆ, ಎಲ್ಲ ಕಡೆನೂ ವ್ಯಾಪಿ ಆಗುತ್ತೆ. ಅಂದರೆ ಭಾರತಾಂಬೆಯ ಪುತ್ರರು ಅಂತ ನಾವು ಹೇಳ್ಕೊಳ್ಳುವಂಥವ್ರು, ಈ ದೇಶದಲ್ಲಿ ವಾಸ ಮಾಡಲಿಕ್ಕೆ ನಮಗೆ ಹಕ್ಕಿದೆ ಅನ್ನುವಂಥವ್ರು, ನಮಗೆ ಉದ್ಯೋಗ ಗುತ್ತಿಗೆ ಆಧಾರದಲ್ಲೇ ಇರುತ್ತದೆ ಅನ್ನೋದನ್ನು ಖಾತ್ರಿಗೊಳಿಸುವಂತಹ ಪಿತೂರಿ ಇದು. ಅದು ಒಂದು ರೀತಿಯಲ್ಲಿ ರಿಲಯಬಲ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರಲ್ಲ, ಅವಲಂಬಿಸ್ಬೋದಾದಂತಹ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಜವಾಬ್ದಾರಿಯಿಂದ ಸರ್ಕಾರ ಜಾರಿಕೊಳ್ಳುವುದನ್ನು ಖಾತ್ರಿಪಡಿಸುವಂತಹ ಕಾನೂನಾಗಿದೆ ಇದು ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಕಾನೂನಾಗಿಲ್ಲ ಅನ್ನೋದನ್ನು ನಾವು ಇದರಲ್ಲಿ ಈ ನಿಯಮಗಳ ಮೂಲಕ ತಿಳ್ಕೊಬೋದು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಲ್ಲಿ ಇನ್ನೊಂದು ಅಪಾಯಕಾರಿಯಾದಂಥ ಅಂಶ ಏನಿದೆ ಅಂದರೆ, ನಾನು ಆವಾಗಲೇ ಹೇಳಿದನಲ್ಲ 50 ಜನರ ಮೇಲೆ ಕೆಲಸ, ಗುತ್ತಿಗೆ ಕಾರ್ಮಿಕರ ಕೆಲಸ ಮಾಡಿದ್ರೆ ಅಲ್ಲಿ ಕಾನೂನು ಅನ್ವಯ ಆಗುತ್ತೆ ಅಂತ, ಅದಕ್ಕೊಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಆ ಸಂಸ್ಥೆ
ತಾತ್ಕಾಲಿಕವಾದಂತಹ ಅಥವಾ ಸದ್ಯಕ್ಕೆ ಬೇಕಾದಂತಹ ಕೆಲಸವನ್ನು ಮಾಡಲಿಕ್ಕಿದ್ರೆ ಅದಕ್ಕೆ ಇದು ಅನ್ವಯ ಆಗಲ್ಲ. ಅಂಥ ಸಂದರ್ಭಗಳು ಬಂದಾಗ ಯಾವುದು ಆ ರೀತಿಯಲ್ಲಿ ತಾತ್ಕಾಲಿಕ ಕೆಲಸ ಅಂತ ತೀರ್ಮಾನ ಮಾಡಲಿಕ್ಕಾಗಲ್ಲ ಅಂದರೆ ಅದಕ್ಕೊಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. 120 ದಿನಗಳಿಗಿಂತಲೂ ಹೆಚ್ಚು ಕೆಲಸ ಮಾಡಿದರೆ ಒಂದು ಕಾರ್ಖಾನೆಯಲ್ಲಿ ಅದನ್ನು ತಾತ್ಕಾಲಿಕ ಕೆಲಸ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಅದು ಸೀಸನಲ್ ಇಂಡಸ್ಟ್ರಿ ಆದರೆ 60 ದಿನಕ್ಕಿಂತಲೂ ಹೆಚ್ಚು ಕೆಲಸ ಮಾಡುವಂಥದ್ದಾದರೆ ಅದನ್ನು ತಾತ್ಕಾಲಿಕ ಅಂತ ಹೇಳೋಕ್ಕಾಗಲ್ಲ ಅನ್ನುವಂಥ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಅದು ಕೂಡ ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗಲಿಕ್ಕಿದೆ ಈ ರೀತಿಯಾದಂಥ ಒಂದು ರೀತಿಯಲ್ಲಿ ಕಾನೂನು ಅಂದರೆ ನಿರ್ದಿಷ್ಟಗೊಳಿಸುವಂಥ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳಬೇಕು. ಇದೆಲ್ಲನೂ ಕೂಡ ಓಪನ್ ಅಪ್ ಮಾಡಿದ್ದಾರೆ. ಹೆಂಗೆ ಬೇಕಾದರೂ ನಾವು ಅದನ್ನು ಇಂಟರ್ಪ್ರೆಟ್ ಮಾಡ್ಕೋಬೋದು, ಹೆಂಗೆ ಬೇಕಾದ್ರೂ ತಿರುಚಿ ಹೇಳ್ಬೋದು ಅನ್ನುವಂಥದ್ದಕ್ಕೆ ಅವಕಾಶ ಕೊಡುವಂಥ ರೀತಿಯಲ್ಲಿ ಓಪನ್ ಆಗಿ ಕಾನೂನನ್ನು ಮಾಡಿರೋದನ್ನು ಇದರಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಕಾಂಟ್ರಾಕ್ಟರ್ಸ್ ಏನು ಅನ್ನುವಂಥದ್ದು, ಪ್ರತಿ ಕಾಂಟ್ರಾಕ್ಟರ್ ಕೂಡ ಲೈಸೆನ್ಸ್ ತೊಗೋಬೇಕು, ಲೈಸೆನ್ಸ್ಗೆ ಅಪ್ಲೈ ಮಾಡಬೇಕು. ಅದಕ್ಕೆ ಅಥಾರಿಟಿಯನ್ನು ಸರ್ಕಾರ ನೇಮಕ ಮಾಡುತ್ತೆ. ಅವರು ಲೈಸೆನ್ಸ್ ಒಂದು ಸ್ಟೇಟಿಗಿಂತಲೂ ಹೆಚ್ಚು ಸ್ಟೇಟ್ಗಳಿಗೂ ತೊಗೋಬೋದು. ಯಾವುದಾದ್ರು ಒಂದು ಸ್ಟೇಟಲ್ಲಿ ಅವ್ರು ತೊಗೊಂಡ್ರೆ ಸಾಕು, ಯಾವ ಸ್ಟೇಟಲ್ಲಿ ಬೇಕಾದರೂ ಅವರು ಮಾಡ್ಬೋದು. ಒಂದು ರಾಜ್ಯದ ವ್ಯಾಪ್ತಿಯೊಳಗೆ ಅವರು ಗುತ್ತಿಗೆದಾರರಾಗಿದ್ದರೆ ಆ ರಾಜ್ಯ ಸರ್ಕಾರದಿಂದ ಲೈಸೆನ್ಸ್ ಪಡೆದರೆ ಸಾಕು. ಒಂದು ರಾಜ್ಯಕ್ಕಿಂತಲೂ ಹೆಚ್ಚು ರಾಜ್ಯಗಳಿಗೆ ಕಾಂಟ್ರಾಕ್ಟ್ ಲೇಬರ್ಗಳನ್ನ ಸಪ್ಲೈ ಮಾಡುವಂತಹ ಕಂಪನಿ ಆದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಎಲ್ಲರೂ ಒಂದು ಕಡೆಗೆ ತಗೊಂಡ್ರೆ ಇಡೀ ದೇಶಕ್ಕೆ ಅವರು ಕಾಂಟ್ರಾಕ್ಟ್ ಲೇಬರನ್ನು ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಇದರಲ್ಲಿ ತಂದಿರುವಂಥದ್ದು. ಅದನ್ನು ಕೂಡ ಲೈಸೆನ್ಸ್ಗಳನ್ನ ಸಾಕಷ್ಟು ಸಡಿಲಗೊಳಿಸಿದ್ದಾರೆ. ಆಮೇಲೆ ಆ ಲೈಸೆನ್ಸು ಏನು ತಗೊಳ್ತಾರೆ, ಲೈಸೆನ್ಸ್ ಒಳಗೇನೆ ಏನು ಸಂಬಳ ಕೊಡಬೇಕು, ಅವರ ಕೆಲಸದ ಅವಧಿ ಏನಿರ್ತದೆ, ಆ ಗುತ್ತಿಗೆಯ ಅವಧಿ ಏನಿರ್ತದೆ, ಗುತ್ತಿಗೆಯ ಸ್ವರೂಪ ಏನಿದೆ, ಇದೆಲ್ಲನೂ ಕೂಡ ಸರ್ಕಾರಕ್ಕೆ ತಿಳಿಸ್ಬೇಕು ಅಂತಿದೆ. ಅದರ ಲೈಸೆನ್ಸ್ನ ಭಾಗವಾಗಿಯೇ ಇರಬೇಕು. ಇದೆಲ್ಲನೂ ಕೂಡ ಅದರಲ್ಲಿ ಇರಬೇಕು ಅನ್ನುವಂಥದ್ದಿದೆ. ಅದೇ ರೀತಿಯಲ್ಲಿ ಹಿಂದಿನ ಇದ್ದ ಕಾನೂನಲ್ಲಿ ಗುತ್ತಿಗೆದಾರ ಏನಾದರೂ ಕಾರ್ಮಿಕರಿಗೆ ಕೊಡಬೇಕಾದಂತಹ ಸವಲತ್ತುಗಳನ್ನು ಕೊಡದೇ ಇದ್ದರೆ ಪ್ರಿನ್ಸಿಪಲ್ ಎಂಪ್ಲಾಯರ್, ಮೂಲ ಮಾಲೀಕ ಯಾರಿದ್ದಾರೆ, ಯಾರಿಗಾಗಿ ಅವರು ವರ್ಕರ್ಸ್ ಕೆಲಸ ಮಾಡ್ತಾರೋ ಅವರೇ ಜವಾಬ್ದಾರಿ ಅನ್ನುವಂಥ ರೀತಿಯಲ್ಲಿತ್ತು. ಆ ಪದಗಳನ್ನು ತಿರುಚಿ ಮಾಡಿಬಿಟ್ಟಿದ್ದಾರೆ. ಈಗ ಸೆಕ್ಷನ್ 23-24 ನಾನು ಈಗಾಗಲೇ ನಿಮಗೆ ವಿವರಿಸಿ ಹೇಳಿದ್ದೀನಿ. ಯಾವ ರೀತಿಯಾದಂತಹ ರಕ್ಷಣೆಯನ್ನು ಕಾರ್ಮಿಕರಿಗೆ ಕೊಡಬೇಕು, ಕೆಲಸದ ಅವಧಿಯಲ್ಲಿ ಹೆಲ್ತ್ ಸ್ಟ್ಯಾಂಡರ್ಡು ಮತ್ತು ಫೆಸಿಲಿಟೀಸ್ ಕೊಡಬೇಕು, ಮಾಲೀಕರ ಕರ್ತವ್ಯ ಅಂತೇಳಿದೆ. ಅದನ್ನು ಕೊಡೋದು ಮೂಲ ಮಾಲೀಕರ ಕರ್ತವ್ಯ ಅಂತೇಳಿ ಹೇಳ್ತಾರೆ. ಕಾಂಟ್ರಾಕ್ಟ್ ಏನಾದ್ರು ಕಾರ್ಮಿಕರಿಗೆ ಕೊಡಬೇಕಾದಂತಹ ಸವಲತ್ತುಗಳನ್ನು ಕೊಡದೆ ಉಲ್ಲಂಘನೆ ಮಾಡಿದರೆ ಅದರ ಜವಾಬ್ದಾರಿಯನ್ನು ಮೂಲ ಮಾಲೀಕ ತಗೋಬೇಕು, ಕಾರ್ಮಿಕರು ಕೊಟ್ಬಿಟ್ಟು ಕಾಂಟ್ರಾಕ್ಟ್ರಿಂದ ವಸೂಲಿ ಮಾಡ್ಕೋಬೇಕು ಅಂತೇಳಿ ಒಂದು ಕಡೆಗೆ ಹೇಳ್ತಿದ್ದಾರೆ. ಈಗ ಪ್ರಶ್ನೆ ಇರೋದು, ಈ ಕಾಂಟ್ರಾಕ್ಟ್ರ್ ಯಾರು, ಅವ್ರು ಕೊಡ್ತಿದ್ದಾರೆ ಇಲ್ಲವೋ ಅನ್ನೋದನ್ನು ಸಾಬೀತುಪಡಿಸುವಂಥ ಕೆಲಸ ಎಲ್ಲನೂ ಕೂಡ ಗುತ್ತಿಗೆ ಕಾರ್ಮಿಕರ ಮೇಲೆ ಬೀಳುವಂಥ ರೀತಿಯಲ್ಲಿ ಈ ಕಾನೂನುಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಗಮನಿಸಬೇಕಾಗ್ತದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಂದರೆ ಒಟ್ಟಾರೆಯಾಗಿ ಈ ಗುತ್ತಿಗೆ ಕಾರ್ಮಿಕರನ್ನು ಕಾನೂನು ರಕ್ಷಣೆಯಿಂದ ಹೊರಗುಳಿಸುವಂತಹ ಪ್ರಯತ್ನ ಈ ಕಾನೂನಿನ ಉದ್ದೇಶ. ಈ ಕೋಡ್ ಏನಿದೆ ಸಂಹಿತೆ, ಕಾನೂನು ರಕ್ಷಣೆಯನ್ನು ಗುತ್ತಿಗೆದಾರರಿಗೆ ವ್ಯಾಪಿಸಲಿಕ್ಕೆ ಬದಲಾಗಿ ಆ ಕಾನೂನು ರಕ್ಷಣೆಯಿಂದ ಈ ದೇಶದ ಕಾರ್ಮಿಕರನ್ನು ಹೊರಗುಳಿಸಿ ಯಾವುದೇ ರಕ್ಷಣೆ ಇಲ್ಲದೇ ಕಾರ್ಮಿಕರು ದುಡಿಯುವಂತಹ ಪರಿಸ್ಥಿತಿಯನ್ನು ಖಾತ್ರಿಪಡಿಸೋದು ಈ ಕಾನೂನಿನ ಉದ್ದೇಶ. ಈ ಕಾನೂನಿಗೆ ಹೆಸರು ಮಾತ್ರ ನಾನು ಆವಾಗಲೇ ಹೇಳಿದಂಗೆ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ ಅಂತ ಈ ಕಾನೂನಿನ ಪ್ರಮುಖವಾದಂಥ ಅಂಶಗಳು. ಇದೆಲ್ಲೂ ಪ್ರಚಾರದಲ್ಲಿ ಬರಲ್ಲ. ಆದರೆ ಪ್ರಚಾರ ಏನು ಮಾಡ್ತಾರೆ, ಗುತ್ತಿಗೆ ಕಾರ್ಮಿಕರು ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು ಅಂತ ಕಾನೂನು ತಂದಿದ್ದೀವಿ ಅಂತ. ಅದರಲ್ಲೊಂದು ಕ್ಲಾಸ್ ಇದೆ, ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು ಅಂತ. ಅಪಾಯಿಂಟ್ಮೆಂಟ್ ಲೆಟರ್ ಕೊಡಬೇಕು ಅಂತ ಕಾನೂನು ತಂದಿದ್ದೀವಿ ಅಂತ ಹೇಳ್ತಾರೆ ಗುತ್ತಿಗೆ ಕಾರ್ಮಿಕರಿಗೆ. ಅದೇ ರೀತಿಯಲ್ಲಿ ಮೈಗ್ರೆಂಟ್ ಲೇಬರ್ ಅಂತ ಬಂದಾಗ ಯಾವುದೇ ಸಂಸ್ಥೆಗಳಲ್ಲಿ 10 ಜನ ಅಥವಾ ಅದಕ್ಕಿಂತಲೂ ಹೆಚ್ಚು ಬೇರೆ ರಾಜ್ಯಗಳಿಂದ, ಹೊರ ರಾಜ್ಯಗಳಿಂದ ವಲಸೆ ಬಂದಿರುವಂತಹ ಕಾರ್ಮಿಕರ ಕೆಲಸ ಮಾಡಿದ್ರೆ ಆ ಕಾರ್ಖಾನೆಗಳಿಗೆ ಇದು ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿರುವಂಥದ್ದು ಆ ರೀತಿಯಲ್ಲಿ ಹೊರ ರಾಜ್ಯಗಳಿಂದ ಬರೋರಿಗೆ ಸೂಟಬಲ್ ವೇಜ್ ಕಂಡೀಷನ್ಸ್ ಕೊಡಬೇಕು. ಅವರು ಪ್ರಯಾಣಕ್ಕಿರುವಂತಹ ಪ್ರಯಾಣ ಭತ್ಯೆಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಯಾವ ರಾಜ್ಯದಲ್ಲಿ ಕೆಲಸ ಮಾಡ್ತಾರೋ ಆ ರಾಜ್ಯದ ಅಡಿಯಲ್ಲಿ ಈ ESI ಕವರೇಜ್ ಇರಲಿ, PF ಇರಲಿ ಅಥವಾ ಇನ್ನು ಯಾವುದೇ ಸಾಮಾಜಿಕ ರಕ್ಷಣೆಯ ಕಾನೂನುಗಳ ಪ್ರಯೋಜನ ಆಗಲಿ
ಅವುಗಳೆಲ್ಲನೂ ಕೂಡ ಅವರು ಕೊಡಬೇಕು, ಖಾತ್ರಿಪಡಿಸಬೇಕು ಮೂಲ ಮಾಲೀಕರು ವಲಸೆ ಕಾರ್ಮಿಕರಿಗೆ ಕೊಡಬೇಕು ಅಂತಿರುವಂಥದ್ದು. ಅದರ ಜೊತೆಗೆ ಟ್ರಾವೆಲಿಂಗ್ ಅಲವೆನ್ಸನ್ನು ಲಂಸಮಾಗಿ ಕೊಡಬೇಕು. ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದನ್ನು ಸಂಬಂಧಪಟ್ಟಂಥ ಸರ್ಕಾರಗಳು ತೀರ್ಮಾನ ಮಾಡ್ಬೋದು ಅಂತ ಹೇಳ್ತಾರೆ. ಆಮೇಲೆ ಭಾರಿ ಮುಖ್ಯವಾಗಿ ಇದರಲ್ಲಿರುವಂಥದ್ದು ಒಂದು ಬೆನಿಫಿಟ್ ಆಗುವಂಥದ್ದು ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಅಂದರೆ ರೇಷನ್ ವ್ಯವಸ್ಥೆ ಏನಿದೆ ಅದನ್ನು ವಲಸೆ ಕಾರ್ಮಿಕರಿಗೂ ಕೂಡ ಯಾವ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿಗೆ ವಿಸ್ತರಿಸಬೇಕು ಅನ್ನುವಂಥದ್ದನ್ನಿದೆ. ಅವರಿಗೆ ಕೊಡುವಂಥ ರೀತಿಯಲ್ಲಿ ಆಗಬೇಕಾದ ಕನ್ಸ್ಟ್ರಕ್ಷನ್ ವರ್ಕರಲ್ಲಿ ಮತ್ತೊಂದರಲ್ಲಿ ಯಾವ ರಾಜ್ಯದಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ರೇಷನ್ ವ್ಯವಸ್ಥೆಯನ್ನು ಕೊಡಬೇಕು ಅನ್ನುವಂಥದ್ದಿದೆ. ಅದೇ ರೀತಿಯಲ್ಲಿ ಟೋಲ್ ಫ್ರೀ ಹೆಲ್ಪ್ಲೈನ್, ಅಂದರೆ ದುಡ್ಡು ಹಾಕದೇನೆ ಉಚಿತವಾಗಿ ಕರೆ ಮಾಡಬಹುದಾದಂತಹ ಹೆಲ್ಪ್ಲೈನ್ಗಳನ್ನು, ಅಂದರೆ ಸಹಾಯಕ ನಂಬರ್ಗಳನ್ನು, ಫೋನ್ ನಂಬರ್ಗಳನ್ನು ಪ್ರತಿ ರಾಜ್ಯದಲ್ಲೂ ಮಾಡಬೇಕು ಅನ್ನುವಂಥದ್ದು. ರಾಜ್ಯ ಸರ್ಕಾರಗಳು ಈ ವಲಸೆ ಕಾರ್ಮಿಕರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಒಂದು ಸ್ಪೆಷಲ್ ಸ್ಟಡಿ ಗ್ರೂಪ್ಗಳನ್ನ ಮಾಡಬೇಕು. ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್, ಅಂದರೆ ರಾಜ್ಯದ ವಲಸೆ ಕಾರ್ಮಿಕರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ಈ ಕಾನೂನಲ್ಲಿ ತಂದಿದ್ದಾರೆ. ಅದರ ಜೊತೆಗೆ ಇವರಿಗೆ ಒಂದು ಸಪ್ರೇಟ್ ಪೋರ್ಟಲ್ ಇರಬೇಕು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ. ಆ ಪೋರ್ಟಲ್ ಮೂಲಕ ವಲಸೆ ಕಾರ್ಮಿಕರನ್ನ ರಿಜಿಸ್ಟರ್ ಮಾಡಬೇಕು ಅನ್ನುವಂಥದ್ದು ಈ ಕಾನೂನಲ್ಲಿದೆ. ಇವುಗಳೆಲ್ಲ ಇರುವಾಗಲೂ ಇನ್ನೊಂದು ತಂದಿದ್ದಾರೆ, ಒಂದು ಪಾಸ್ಟ್ ಲಯಬಿಲಿಟೀಸ್ ಅಂತ. ಇದನ್ನು ಹೆಂಗೆ ನಾವು ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಾಗಬೇಕು. ಒಬ್ಬ ವಲಸೆ ಕಾರ್ಮಿಕ ಬಂದರೆ ಅವನ ಕೆಲಸದ ಅವಧಿ ಮುಗಿದ ನಂತರ ಆ ವಲಸೆ ಕಾರ್ಮಿಕನಿಂದ ಗುತ್ತಿಗೆದಾರರಿಗೋ ಮಾಲೀಕರಿಗೋ ಏನಾದ್ರು ಬಾಕಿ ಬರಬೇಕಾಗಿದ್ದರೆ ಅದು ಸೆಟ್ಲ್ ಆಗಿದೆ ಅಂತ ಭಾವಿಸ್ಬೇಕು. ಅಂದರೆ ಅವನ ಉದ್ಯೋಗದ ಅವಧಿ, ಕೆಲಸದ ಅವಧಿ ಮುಗಿಯೋಕ್ಕೆ ಮೊದಲು ಕಾರ್ಮಿಕರಿಂದ ಬರಬೇಕಂತ ಬಾಕಿಯನ್ನು ಮಾಲೀಕರು ವಸೂಲಿ ಮಾಡ್ಕೋಬೇಕು. ವಸೂಲಿ ಮಾಡದೇ ಇದ್ದರೆ ಅದನ್ನು ಕಾರ್ಮಿಕ ಕೊಡಬೇಕು ಅಂತ ಕೇಳೋಕ್ಕಾಗಲ್ಲ. ಅವನು ವಾಪಸ್ ಹೋದ ಮೇಲೆ ಅದು ಸೆಟ್ಲ್ ಆಗಿದೆ ಅಂತ ತಿಳ್ಕೋಬೇಕು. ಅದಕ್ಕಾಗಿ ಆ ಕಾರ್ಮಿಕನ ಮೇಲೆ, ವಲಸೆ ಕಾರ್ಮಿಕನ ಮೇಲೆ ಮಾಲೀಕರು ಗುತ್ತಿಗೆದಾರರು ಕೇಸ್ ಹಾಕಂಗಿಲ್ಲ, ಯಾವುದೇ ರೀತಿಯಾದಂತಹ ದಾವೆಗಳನ್ನು ಹೂಡಂಗಿಲ್ಲ ಅಂತ ಒಂದು ತಂದಿದ್ದಾರೆ. ಆದರೆ ಮಾಲೀಕರಿಂದ ಕಾರ್ಮಿಕರಿಗೆ ಬರಬೇಕಂತಹ ಬಾಕಿಯನ್ನು ವಸೂಲಿ ಮಾಡೋಕ್ಕೆ ಏನು ವ್ಯವಸ್ಥೆ? ಇದು ಪ್ರಶ್ನೆ. ಇದನ್ನು ಸಮಾನ ಅವಕಾಶ ಅನ್ನುವಂಥ ಲೆಕ್ಕಕ್ಕೆ ಮಾಲೀಕರು ತಿರುಚಿದ್ರೆ ಕೆಲಸದ ಅವಧಿ ಮುಗಿದ ಮೇಲೆ ಬಾಕಿ ಸಂಗ್ರಹ ಮಾಡಲಿಕ್ಕೆ ಕಾರ್ಮಿಕರಿಗೆ ಅವಕಾಶ ಇಲ್ಲ ಅನ್ನುವಂಥ ರೀತಿಯಲ್ಲಿ ಇದನ್ನು ಹೇಳಲಿಕ್ಕೂ ಸಾಧ್ಯ ಆಗಿಬಿಡುತ್ತದೆ. ಅದಕ್ಕಿರುವಂಥ ಅವಕಾಶಗಳು ಕೂಡ ಇದೆ, ನಾನು ತಿಳ್ಕೋಬೇಕಾಗ್ತದೆ. ಒಟ್ಟಾರೆಯಾಗಿ ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ ಆ್ಯಂಡ್ ಅಬಾಲಿಷನ್ ಆ್ಯಕ್ಟ್ ಅನ್ನೋದು ಏನಿತ್ತು ಅದು ಸಂಪೂರ್ಣವಾಗಿ ಸಡಿಲವಾಗಿ ಮಾಲೀಕರ ಪರವಾಗಿ ಬದಲಾವಣೆಗಳು ಬಂದಿದೆ. ಎಲ್ಲ ಕೆಲಸಗಳಲ್ಲೂ, ಎಲ್ಲ ಕಾಯಂ ಸ್ವರೂಪದ ಕೆಲಸಗಳಲ್ಲೂ, ಕೋರ್ ಆ್ಯಕ್ಟಿವಿಟಿ ಅಂತ ಅವರೇ ಕರೆಯುವಂಥ ಕೋರ್ ಆ್ಯಕ್ಟಿವಿಟಿಗಳಲ್ಲೂ ಕೂಡ ಗುತ್ತಿಗೆ ಕಾರ್ಮಿಕರನ್ನು ಅಳವಡಿಸಲಿಕ್ಕಿರುವಂತಹ ನಿಯಮಗಳನ್ನು ಕಾನೂನಿನ ಭಾಗವಾಗಿ ತಂದುಬಿಟ್ಟಿದ್ದಾರೆ. ಇನ್ನು ರೂಲ್ಸಲ್ಲಿ ನೋಡಿದ್ರೆ ಇನ್ನೂ ಮತ್ತಷ್ಟು ಸಡಿಲಗೊಳಿಸಿದ್ದಾರೆ. ಹಾಗಾಗಿ ಈ ಕಾನೂನು ಕಾರ್ಮಿಕರಿಗೆ, ಗುತ್ತಿಗೆ ಕಾರ್ಮಿಕರಿಗೆ ಯಾವುದೇ ರಕ್ಷಣೆಯನ್ನು ಕೊಡಲ್ಲ ಅಂಥೇಳಿ ಸಾರಾಸಗಟ್ಟಾಗಿ ನಾವು ಹೇಳ್ಬೋದಂಥ ರೀತಿಯಾದಂಥ ಒಂದು ಕಾನೂನಿದೆ. ಭಾರಿ ಲೂಸ್ ಆದಂತಹ ಡೆಫಿನೇಷನ್ಗಳು, ಭಾರಿ ಸಡಿಲವಾದಂತಹ ವ್ಯಾಖ್ಯಾನಗಳು, ಭಾರಿ ಸಡಿಲವಾದಂತಹ ನಿರ್ದೇಶಗಳು, ಈ ರೀತಿಯಲ್ಲಿ ಇದೆಲ್ಲ ತುಂಬಿಕೊಂಡಿರುವಂತಹ ಒಂದು ಕಾನೂನಾಗಿ ಇದಿದೆ ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ಈ ವಿಡಿಯೋನು ಕೂಡ ವೀಕ್ಷಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಇತರೆ ಕಾರ್ಮಿಕ ವಿಭಾಗಗಳ ಬಗ್ಗೆ ಹೇಳಲಿಕ್ಕಿದ್ದೀನಿ. ಈಗೇನು ಸಪೋರ್ಟ್ ಮಾಡ್ತಾ ಇರೋದನ್ನು ಮಾಡಿ ಇನ್ನೊಂದಷ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ವಂದನೆಗಳು.